ಎಲ್ರಿಗೂ ನಮಸ್ಕಾರ. ನವರಾತ್ರಿಯ 2ನೇ ದಿವಸ ಅಂದರೆ ಬಿದಿಗೆಯ ದಿವಸ ಬ್ರಹ್ಮಚಾರಿಣಿ ದುರ್ಗೆಯನ್ನು ಆರಾಧನೆ ಮಾಡ್ತಾರೆ. ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲೂ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಏನು ಬ್ರಹ್ಮಚಾರಿಣಿ ಅಂದರೆ, ಈಗ ಅವಳು ಆ ಆದಿಶಕ್ತಿ ಪರ್ವತರಾಜನ ಮಗಳಾಗಿ ಜನಿಸಿ ಶೈಲಪುತ್ರಿ ಎಂದೆನಿಸಿ, ನಂತರ ಅವಳು ತನ್ನ ಸಾಧನೆಯಿಂದ ಶಿವನನ್ನು ಒಲಿಸ್ಲಿಕ್ಕೊಳ್ಳಿಕೊಳ್ಳೋಕ್ಕೆ ಸಲುವಾಗಿ ಅವಳು ತಪಸ್ಸು ಮಾಡ್ತಾಳೆ. ಸಾವಿರಾರು ವರ್ಷ ತಪಸ್ಸು ಮಾಡ್ತಾಳೆ. ಬ್ರಹ್ಮ ಅಂದರೆ ತಪಸ್ಸು, ಬ್ರಹ್ಮಚಾರಿಣಿ ಅಂದರೆ ತಪಸ್ಸನ್ನು ಆಚರಿಸುವವಳು ಅಂತ ಅರ್ಥ. ಹೇಗಿದ್ದಾಳೆ ಇವಳು ಅನ್ನೋದನ್ನು ನಾನೀಗ ಹೇಳ್ತಾ ಇದ್ದೀನಿ. ಬಲದ ಕೈಯಲ್ಲಿ ಜಪದ ಮಾಲೆಯು ಜಲಕಮಂಡಲವೆಡದ ಕರದುಳು ಚೆಲುವಿನ ರಸಿಯು ಬರಿಯ ಕಾಲಲಿ ನಡೆದು ಬಂದಿಹಳು. ಹಲವು ಹಂಬಲವಿರದ ಮನದಲ್ಲಿ ಛಲದಿ ತಪದಲ್ಲಿ ನಿರತಳಾಗುತ್ತ ಕಲುಷಹಾರಿಣಿ ಬ್ರಹ್ಮಚಾರಿಣಿ ದೇವಿ ನಿಂದಿಹಳು. ಘೋರ ತಾಪಸಿ ಬಳ ಪೂಜಿಸಿ ಮಾರಹರ ನರಸಿಯನು ನೇಮದಿ ಸಾರ ಸದ್ಗುಣಿ ಸೃಷ್ಟಿಕರ್ತೆಗೆ ಜ್ಞಾನವಿತ್ತವಳು. ಬಾರಿ ಬಾರಿಗೆ ನಮಿಸಿ ಕರೆಯುತ್ತ ನೀರೆಗೀಯಲು ಮೊಸರಿನನ್ನವ ಧಾರೆ ಎರೆವಳು ಧ್ಯಾನ ಮಗ್ನಳು ಸಕಲ ಜ್ಞಾನವನು. ಹೀಗೆ ಬ್ರಹ್ಮಚಾರಿಣಿ ದೇವಿ ಹೇಗೆ ಅಂತಂದರೆ, ಬಲಗೈಯಲ್ಲಿ ಜಪಮಾಲೆಯನ್ನು ಮತ್ತು ಎಡಗೈನಲ್ಲಿ ಕಮಂಡಲವನ್ನು ಇಟ್ಟುಕೊಂಡು ಕಂಡು ಬರ್ತಾಳೆ. ಆ ಪಾರ್ವತಿ ಶಿವನನ್ನು ಪತಿಯಾಗಿ ಪಡೆದುಕೊಳ್ಳಲಿಕ್ಕೆ ಬಹಳ ಕಠಿಣವಾದ ತಪಸ್ಸನ್ನು ಮಾಡ್ತಾಳೆ. ಇಂತಹ ದುಷ್ಕರ ತಪಸ್ಸಿನ ಕಾರಣ ಅವಳನ್ನು ಬ್ರಹ್ಮಚಾರಿಣಿ ಅಂತ ಕರೆಯಲಾಗುತ್ತೆ. ಎಷ್ಟು ವರ್ಷ, ಹಲವಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾಳೆ. ಮೊದಲು ಅವಳು ಫಲಮೂಲಗಳನ್ನು, ಹಣ್ಣು ಹಂಪಲುಗಳನ್ನು ತಿಂತಾಳೆ. ಆನಂತರ ಅದನ್ನೂ ಬಿಟ್ಬಿಡ್ತಾಳೆ, ಎಲೆಗಳನ್ನು ತಿಂತಾಳೆ. ನೆಲದ ಮೇಲೆ ಬಿದ್ದಿರುತ್ತಲ್ಲ, ಉದುರಿರುತ್ತಲ್ಲ ಬಿಲ್ಪತ್ರೆ, ಅದನ್ನು ತಿಂದು ತಪಸ್ಸು ಮಾಡ್ತಿರ್ತಾಳೆ. ಆಮೇಲೆ ಒಂದಿಷ್ಟು ವರ್ಷ ಆದಮೇಲೆ ಅದನ್ನೂ ಬಿಟ್ಬಿಡ್ತಾಳೆ. ಆಹಾರ ನೀರು ಏನೂ ಸೇರಿಸೋದಿಲ್ಲ, ಬರೀ ಆಕಾಶದ ಕೆಳಗಡೆ ಸುಮ್ಮನೆ ತಪಸ್ಸು ಮಾಡ್ತಾ ಇರ್ತಾಳೆ. ಎಲೆಗಳನ್ನೂ ತಿನ್ನೋದನ್ನು ಬಿಟ್ಟ ಕಾರಣದಿಂದ, ಅಂದರೆ ಪರ್ಣಗಳನ್ನು ತಿನ್ನುವುದನ್ನು ಬಿಟ್ಟ ಕಾರಣದಿಂದ ಅವಳನ್ನು ಅಪರ್ಣ ಅಂತ ಕರೀತಾರೆ. ನೋಡಿ, ಪಾರ್ವತಿಗೆ ಯಾಕೆ ಅಪರ್ಣ ಅನ್ನೋ ಹೆಸರು ಬಂತು ಅಂದರೆ, ಅವಳು ಬರೀ ಎಲೆ ತಿಂದು ತಪಸ್ಸು ಮಾಡ್ತಿದ್ಲು, ಅದೂ ಬಿಟ್ಬಿಟ್ಲು. ಪರ್ಣಗಳನ್ನು ತಿನ್ನುವುದನ್ನು ಬಿಟ್ಟು ಹಾಗೇ ತಪಸ್ಸು ಮಾಡತ್ತಿದ್ಲಲ್ಲ, ಅದಕ್ಕೆ ಅವಳನ್ನ ಅಪರ್ಣ ಅಂತ ಕರೀತಾರೆ. ಹೀಗೆ ಸಾವಿರಾರು ವರ್ಷಗಳ ಕಾಲ ಈ ಥರ ಕಠಿಣ ತಪಸ್ಸಿನ ಮಾಡ್ತಾ ಇದ್ದು ಕಾರಣ ಅವಳ ಶರೀರ ತುಂಬ ಕ್ಷೀಣವಾಗಿ ಹೋಗುತ್ತೆ, ದುರ್ಬಲವಾಗಿ ಹೋಗ್ಬಿಡುತ್ತೆ. ಅವಳ ಸ್ಥಿತಿನ ನೋಡಿ ಅವರ ಅಮ್ಮ ಮೇನಾದೇವಿ ಇದ್ದಾಳಲ್ಲ, ಮೈನಾ ದೇವಿ, ಅವಳಿಗೆ ತುಂಬ ಬೇಜಾರಾಗುತ್ತೆ. ಮಗಳನ್ನು ವಾಪಸ್ ಬಂದುಬಿಡು, ನೀನು ತಪಸ್ಸಿನಿಂದ ವಾಪಸ್ ಬಂದುಬಿಡು ಅಂತ ಹೇಳಿ, ಉಮಾ ಅಂದರೆ ನೋಡೇ ಬೇಡ, ಬಂದುಬಿಡು ವಾಪಸ್ಸು. ಅದಕ್ಕೆ ಅವಳ ಹೆಸರು ಉಮಾ ಆಗಿದ್ದು. ಓ ಮಾ, ಬೇಡ ನೋಡು ಅಂತ. ಅಂದರೆ ಅವಳಿಗೆ ಉಮಾ ಅನ್ನೋ ಹೆಸರು ಬಂದಿದ್ದಕ್ಕೆ ಇದು ಕಾರಣ. ಹೀಗೆ ಬ್ರಹ್ಮಚಾರಿಣಿಯ ಉಪಾಸನೆಯಿಂದ ಎಷ್ಟು ಇಂಥ ಒಂದು ಅವಳು ಅಂದರೆ ಹೇಳ್ದಂಗೆ ಸ್ಟೂಡೆಂಟ್ ಲೆವೆಲ್. ಫಸ್ಟು ಅವಳು ಡಾಟರ್ ಆಗಿ ಹುಟ್ಟಿದ್ದು, ಅಂದರೆ ಮಗಳಾಗಿ ಹುಟ್ಟಿದ್ಲು ಶೈಲರಾಜನಿಗೆ. ಆನಂತರ ಅವಳು ತಪಸ್ಸನ್ನು, ಅಂದರೆ ಅವಳ ಒಂದು ವಿದ್ಯಾರ್ಥಿ ಜೀವನವನ್ನು ನಡೆಸ್ತಾ ಇದ್ದಾಳೆ. ಈ ತಾಯಿಯ ಉಪಾಸನೆಯಿಂದ ಮನುಷ್ಯರಲ್ಲಿ ತಪಸ್ಸು, ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ಇವುಗಳ ವೃದ್ಧಿ ಆಗುತ್ತೆ. ಜೀವನದ ಎಂತಹ ಕಠಿಣ ಸಂದರ್ಭ ಬರಲಿ, ಸಂಘರ್ಷಗಳ ಕಾಲ ಇರಲಿ, ಅವನ ಮನಸ್ಸು, ಆ ಭಕ್ತನ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತವಾಗೋದಿಲ್ಲ. ನವರಾತ್ರಿಯ 2ನೆಯ ದಿವಸ
ಬ್ರಹ್ಮಚಾರಿಣಿ ದುರ್ಗೆಯ ಪೂಜೆ ಮಾಡೋದ್ರಿಂದ ಸಾಧಕನ ಮನಸ್ಸು ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಿತವಾಗುತ್ತೆ. ಇವತ್ತು ಏನು ನೈವೇದ್ಯ ಮಾಡ್ತಕ್ಕಂಥದ್ದು? ಈ ಬ್ರಹ್ಮಚಾರಿಣಿ ದುರ್ಗಿಯನ್ನು ಪೂಜೆ ಮಾಡಿ ಅವಳಿಗೆ ನಿವೇದಿಸ್ತಕ್ಕಂಥದ್ದು ಬಂದು ದಧ್ಯನ್ನ. ದಧ್ಯನ್ನ ಅಂದರೆ ಮೊಸರನ್ನವನ್ನು ನಿವೇದನೆ ಮಾಡಬೇಕಾಗುತ್ತೆ. ಈಗ ನಾವು ಶೈಲಪುತ್ರಿ ದುರ್ಗಿಯ ಅಷ್ಟೋತ್ತರವನ್ನು ಮಾಡೋಣ. ಬ್ರಹ್ಮಚಾರಿಣಿ ದುರ್ಗಿಯ ಅಷ್ಟೋತ್ತರವನ್ನು ಮಾಡೋಣ. ಓಂ ಬ್ರಹ್ಮಚರ್ಯಾಶ್ರಮಪರಾಯೈ ನಮಃ. ಓಂ ಬ್ರಹ್ಮವಿದ್ಯಾತರಂಗಿಣ್ಯೈ ನಮಃ. ಓಂ ಬ್ರಹ್ಮಾಂಡಕೋಟಿವ್ಯಾಪ್ತಾಯೈ ನಮಃ. ಓಂ ಬ್ರಹ್ಮಹತ್ಯಾಪಹಾರಿಣ್ಯೈ ನಮಃ. ಓಂ ಬ್ರಹ್ಮೇಶ ವಿಷ್ಣುರೂಪಾಯೈ ನಮಃ. ಓಂ ಬಾಲಪೀಯೂಷರೋಚಿಷಾಯೈ ನಮಃ. ಓಂ ಬ್ರಹ್ಮವಿದ್ಯಾಯೈ ನಮಃ. ಓಂ ಬ್ರಹ್ಮಮಾತ್ರ್ಯೈ ನಮಃ. ಓಂ ಬ್ರಹ್ಮೇಶ್ಯೈ ನಮಃ. ಓಂ ಬ್ರಹ್ಮಕೈವಲ್ಯಬಗಲಾಯೈ ನಮಃ. ಓಂ ಬ್ರಹ್ಮಚಾರಿಣ್ಯೈ ನಮಃ. ಓಂ ಬ್ರಹ್ಮಸ್ಥಿತಾಯೈ ನಮಃ. ಓಂ ಬ್ರಹ್ಮರೂಪಾಯೈ ನಮಃ. ಓಂ ಬ್ರಹ್ಮಣಾ ವೇದವಂದಿತಾಯೈ ನಮಃ. ಓಂ ಬ್ರಹ್ಮೋದ್ಭವಾಯೈ ನಮಃ. ಓಂ ಬ್ರಹ್ಮಕಲಾಯೈ ನಮಃ. ಓಂ ಬ್ರಹ್ಮಾಣ್ಯೈ ನಮಃ. ಓಂ ಬ್ರಹ್ಮಬೋಧಿನ್ಯೈ ನಮಃ. ಓಂ ಬ್ರಹ್ಮಕರ್ಮಪರಾಯಣಾಯೈ ನಮಃ. ಓಂ ಬೃಹತ್ತುಂಡಾಯೈ ನಮಃ. ಓಂ ಬ್ರಹ್ಮಾದಿಸುರವಂದ್ಯಾಯೈ ನಮಃ. ಓಂ ಬ್ರಹ್ಮಾದಿಜನನ್ಯೈ ನಮಃ. ಓಂ ಬ್ರಹ್ಮರಂಧ್ರಾಯೈ ನಮಃ. ಓಂ ಬ್ರಹ್ಮಯಜ್ಞಾಯೈ ನಮಃ. ಓಂ ಬ್ರಹ್ಮಶೀರ್ಷಾಯೈ ನಮಃ. ಓಂ ಬ್ರಹ್ಮವಾದಿನ್ಯೈ ನಮಃ. ಓಂ ಬ್ರಹ್ಮಣ್ಯೈ ನಮಃ. ಓಂ ಬ್ರಹ್ಮಯಜ್ಞಿನ್ಯೈ ನಮಃ. ಓಂ ಬೃಹತ್ಸಾಮಸ್ತುತಾಯೈ ನಮಃ. ಓಂ ಬ್ರಹ್ಮಮಾಯಾಯೈ ನಮಃ. ಓಂ ಬ್ರಹ್ಮರ್ಷಿಪೂಜಿತಾಯೈ ನಮಃ. ಓಂ ಬಂಧೂಕಸುಮನೋರಾಗಾಯೈ ನಮಃ. ಓಂ ಬಾದರಾಯಣದೇಶಿಕಾಯೈ ನಮಃ. ಓಂ ಬಾಲಾಂಬಾಯೈ ನಮಃ. ಓಂ ಬಾಣಕುಸುಮಾಯೈ ನಮಃ. ಓಂ ಬಗಲಾಮುಖಿರೂಪಿಣ್ಯೈ ನಮಃ. ಓಂ ಬಿಂದುಚಕ್ರಸ್ಥಿತಾಯೈ ನಮಃ. ಓಂ ಬಿಂದುತರ್ಪಣಪ್ರೀತಮಾನಸಾಯೈ ನಮಃ. ಓಂ ಬೃಹದೈಶ್ವರ್ಯದಾಯೈ ನಮಃ. ಓಂ ಬಂಧಹೀನಾಯೈ ನಮಃ. ಓಂ ಬುಧಸಮರ್ಚಿತಾಯೈ ನಮಃ. ಓಂ ಬ್ರಹ್ಮಚಾಮುಂಡಿಕಾಯೈ ನಮಃ. ಓಂ ಬ್ರಹ್ಮಜನನ್ಯೈ ನಮಃ. ಓಂ ಬ್ರಾಹ್ಮಣಪ್ರಿಯಾಯೈ ನಮಃ. ಓಂ ಬ್ರಹ್ಮಜ್ಞಾನಪ್ರದಾಯೈ ನಮಃ. ಓಂ ಬ್ರಹ್ಮವಿದ್ಯಾಯೈ ನಮಃ. ಓಂ ಬ್ರಹ್ಮಾಂಡನಾಯಿಕಾಯೈ ನಮಃ. ಓಂ ಬ್ರಹ್ಮತಾಲಪ್ರಿಯಾಯೈ ನಮಃ. ಓಂ ಬ್ರಹ್ಮಪಂಚಮಂಚಕಶಾಯಿನ್ಯೈ ನಮಃ. ಓಂ ಬ್ರಹ್ಮಾದಿವಿನುತಾಯೈ ನಮಃ. ಓಂ ಬ್ರಹ್ಮಸಹೋದರ್ಯೈ ನಮಃ.
ॐ ब्रह्मपुरस्थितायै नमः। ॐ ब्राह्म्यै नमः। ॐ ब्राह्मणदेवतायै नमः। ॐ ब्रह्माण्डबहिरन्तस्थायै नमः। ॐ ब्रह्मकङ्कणसूत्रिण्यै नमः। ॐ ब्रह्मण्यै नमः। ॐ ब्रह्मवादिन्यै नमः। ॐ ब्रह्ममयै नमः। ॐ ब्राह्म्यै नमः। ॐ ब्रह्मानन्दप्रदायिन्यै नमः। ॐ ब्रह्मविष्णुशिवात्मिकायै नमः। ॐ ब्रह्मतनयायै नमः। ॐ बलोन्मूलितकल्मषायै नमः। ॐ बलोद्धतायै नमः। ॐ बहुविघ्नविनाशकृते नमः। ॐ बालबालायै नमः। ॐ बहुमतायै नमः। ॐ बाह्युयुगलायै नमः। ॐ बाहुपङ्कजायै नमः। ॐ बालातपनीभांशुकायै नमः। ॐ बलभद्रप्रियायै नमः। ॐ बालप्रदायिन्यै नमः। ॐ बुद्धिसंस्तुतायै नमः। ॐ वन्दीदेव्यै नमः। ॐ बिलवत्यै नमः। ॐ बडिशखिन्यै नमः। ॐ बलिप्रियायै नमः। ॐ बान्धव्यै नमः। ॐ बोधितायै नमः। ॐ बुद्धिबन्धुककुसुमप्रियायै नमः। ॐ बालभानुप्रभाकरायै नमः। ॐ बृहस्पतिस्तुतायै नमः। ॐ बृन्दायै नमः। ॐ बृन्दावनविहारिण्यै नमः। ॐ बालाकिन्यै नमः। ॐ बिलाहारायै नमः। ॐ बिलवसायै नमः। ॐ बहुदकायै नमः। ॐ बहुनेत्रायै नमः। ॐ बहुपदायै नमः। ॐ बहुकर्णावतंसिकायै नमः। ॐ बहुबाहुयुतायै नमः। ॐ बीजरूपिण्यै नमः। ॐ बहुरूपिण्यै नमः। ॐ बिन्दुनादकलातीतायै नमः। ॐ बिन्दुनादस्वरूपिण्यै नमः। ॐ बद्धगोदाङ्गुलिप्राणायै नमः। ॐ बदर्याश्रमवासिन्यै नमः। ॐ बृन्दारकायै नमः। ॐ बृहत्स्कन्दायै नमः। ॐ बृहत्यै नमः। ॐ बाणपातिन्यै नमः। ॐ बृन्दाध्यक्षायै नमः। ॐ बहुमतायै नमः। ॐ बहुनुतायै नमः। ॐ बहुविक्रमायै नमः। ॐ बद्धपद्मासनासीनायै नमः। ॐ बिल्वपत्रतलस्थितायै नमः। इति श्री 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 वास्वामिप्रपौत्र रमावेङ्कटपौत्र कृपानुजगोविन्दकुमार विरचित श्री ब्रह्मचारिणी देवी अष्टोत्तरशतनामावळि सम्पूर्णम्। श्री देवी कृपाकटाक्षसिद्धिरस्तु। समस्त सन्मङ्गलानि भवन्तु। शुभमस्तु।